ಸ್ಪೃಶಂತಿ. ಆಮೇಲೆ ಕಾಮಾನಿ ಮಾಕ್ಷ, ಈ ಗಂಗೆ ಮೇಲಿಂದ ಹರಿದು ಬಂದಾಗ ಅವಳನ್ನ ಧಾರಣೆ ಮಾಡಿದವರು ಯಾರು ಅಂತ ಹೇಳಿದರೆ ಮಹರುದ್ರ ದೇವರು ಧಾರಣೆ ಮಾಡಿದ್ದಾರೆ. ಅವರು ಕೂಡ ಅಷ್ಟೇ. ಕಾಮ ಅಂದ್ರೆ ಪ್ರದ್ಯುಮ್ನ, ಮನ್ಮಥ ಅಂತ ಅರ್ಥ. ಆ ಮನ್ಮಥನಿಗೆ ಅರಿ, ಕಾಮಾರಿ ಅಂತ. ಅರಿ ಅಂದ್ರೆ ಶತ್ರು, ಅವನನ್ನು ಸುಟ್ಟು ಭಸ್ಮ ಮಾಡಿದಂಥವರು ಅಂದ್ರೆ ಅವರು ರುದ್ರದೇವರು, ಮಹರುದ್ರದೇವರು. ಆ ರುದ್ರದೇವರಿಗೆ ವಿಷಮಾಕ್ಷ, ವಿಷಮ ಅಂದ್ರೆ ಎಲ್ಲರಿಗೂ ಕೂಡ ಎರಡು ಕಣ್ಣಿದ್ರೆ ಅವನಿಗೆ ಮಾತ್ರ ಮೂರನೇ ಒಂದು ಕಣ್ಣಿದೆ. ಹಾಗಾಗಿ ವಿಷಮಾಕ್ಷ, ಅವನು ವಿಷಮಾಕ್ಷ ಉಳ್ಳವನಾಗಿದ್ದ. ಅಂಥವನ ಶಿರಸ್ಪೃಶಂತಿ, ತಲೆಯನ್ನು ಮುಟ್ಟಿದವಳು ಈ ಗಂಗೆ ರುದ್ರದೇವರ ತಲೆಯ ಮೇಲೆ ಕೂತಿದ್ದಾಳಂತೆ. ಹಾಗೆ ರಾಘವೇಂದ್ರ ಸ್ವಾಮಿಗಳು ಹರಿಸಿದ್ದಾರಲ್ಲ 5 ಗಂಗೆಗಳು, ಆ 5 ಗಂಗೆಗಳು ಕೂಡ ಯಾರ ತಲೆಯನ್ನು ಮುಟ್ಟಿದೆ ಹೇಳ್ರಿ ಅಂತ ಕೇಳಿದರೆ ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ. ಕಾಮಾರಿ ಮಾಕ್ಷ, ಕಾಮ ಅಂದ್ರೆ ಬರೀ ಕಾಮ ಮಾತ್ರ ಅಲ್ಲ, ನಮಗೊಳಗೆ ಎಲ್ಲದನ್ನೂ ಇಟ್ಟುಕೊಳ್ಳಿ. ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ ಇವೆಲ್ಲವನ್ನು ಇಟ್ಟುಕೊಳ್ಳಿ. ಇವೆಲ್ಲದಕ್ಕೂ ಕೂಡ ಕಾಮಾರಿ ಮಾಕ್ಷ, ಈ ಗಂಗೆ ರಾಘವೇಂದ್ರ ಸ್ವಾಮಿಗಳ ಗಂಗೆ ಇದೆಯಲ್ಲ, ಈ ಎಲ್ಲವನ್ನೂ ಕೂಡ ನಾಶ ಮಾಡ್ತಾಳೆ. ಕಾಮಾದಿಗಳನ್ನೆಲ್ಲವನ್ನು ಕೂಡ ನಾಶ ಮಾಡಿ ವಿಷಮಾಕ್ಷ, ರಾಯರು ಎಂಥವರು ಅಂದ್ರೆ ವಿಷಮಾಕ್ಷರು ಅಂತ ಹೇಳಿದರೆ ಅದು ರಾಯರು ಮಾತ್ರ ಅಲ್ಲ, ರಾಯರ ಪಾದ ಹಿಡಿದವರೆಲ್ಲರೂ ಕೂಡ ವಿಷಮಾಕ್ಷರು. ಅಕ್ಷ ಅಂತ ಹೇಳಿದರೆ ಇಂದ್ರಿಯಗಳೆಲ್ಲವೂ ಕೂಡ ಎಲ್ಲಿರುತ್ತದಂತೆ ರಾಯರ ಪಾದ ನಂಬಿದವರದ್ದು ವಿಷಯ ಪದಾರ್ಥಗಳಿಗೆ ಹೋಗದೆ ವಿಷಮ ದಾರಿಯಿಂದ ಹೋಗುತ್ತಂತೆ. ವಿಷಮ ಅಂದ್ರೆ ಭಗವಂತನ ಕಡೆಗೆ, ಅಂದ್ರೆ ಸಹಜವಾದ ವಿಷಯ ಪದಾರ್ಥಗಳ ಕಡೆಗೆ ಹೋಗದೆ ಭಗವಂತನ ಕಡೆಗೆ ಹೋಗುವಂತ ಏನು ಅಕ್ಷ ಹೊಂದಿದ್ದಾರೆ ಅಂಥ ಜ್ಞಾನಿಗಳ ಶಿರಸ್ಪೃಶಂತಿ. ರಾಯರ ಮಾತೆಂಬ ಗಂಗೆ ಎಲ್ಲೆಲ್ಲೋ ಹರಿಯೋದಿಲ್ಲಂತೆ, ಜ್ಞಾನಿಗಳಾಗಿರ್ತಾರೋ ಅವರ ತಲೆಯಲ್ಲಿ ಮಾತ್ರ ಹರಿಯುತ್ತಿದ್ದಾಳಂತ ಗಂಗೆ. ಅಂಥ ಗಂಗೆ ಅವಳು. ಹೀಗೆ ಇಂಥ ಗಂಗೆ. ಆಮೇಲೆ ಪೂರ್ವೋತ್ತರಾಮಿತ ತರಂಗ ಕರಿತ್ಸು ಹಂಸ, ಪೂರ್ವೋತ್ತರಾಮಿತ ತರಂಗ. ಈ ಗಂಗೆ ಸ್ವರ್ಗಂಗೆ ಆಗಬೇಕಾದ್ರೆ, ಅವಳು ಹರಿತಾ ಹೋಗ್ತಿರಬೇಕಾದ್ರೆ ಅದರಲ್ಲಿ ಕೆರೆಗಳು, ತರಂಗಗಳು ಬರ್ತಿರ್ತಾರೆ. ತರಂಗಗಳು, ಅಮಿತ ತರಂಗ, ಅದು ಹೇಳಲಿಕ್ಕಾಗಲ್ಲ, ಎಲ್ಲೆಲ್ಲ ಹಿಡಿಕೊಂಡಿರ್ತಾರೆ. ಅಂತಹ ತರಂಗಗಳು ಬರ್ತಿರ್ತವೆ. ಆ ತರಂಗಗಳೆಲ್ಲ ಅಲ್ಲಲ್ಲಿ ಆಗಬೇಕಾದ್ರೆ ಮೇಲೆ ಕೆಳಗೆ ಮಾಡಾಡ್ತಾ ವೈಯಾರವನ್ನು ಮಾಡ್ತಾ ಇರ್ತಾವಂತೆ ಹಂಸ ಪಕ್ಷಿಗಳೆಲ್ಲರೂ. ಹಾಗೆ ಈ ರಾಘವೇಂದ್ರ ಸ್ವಾಮಿಗಳ ವಾಗ್ಗಂಗೆ ಇದ್ದಾಳಲ್ಲ, ಅದು ಕೂಡ ಅಷ್ಟೇ. ಎಲ್ಲ ಕಡೆಯಲ್ಲೂ ತನ್ನ ರಭಸದಿಂದ ಮೇಲಿಂದ ಮೇಲೆ ಹಾಕ್ತಾ ಹೋಗ್ತಿರ್ತಾಳೆ. ಹಾಗೆ ಹಾಕ್ತಾ ಹೋಗುವಾಗ ಇಲ್ಲಿ ಇರುವಂತಹ ಹಂಸ ಪಕ್ಷಿಗಳು ಅಂತ ಹೇಳಿದ್ರೆ ಯಾವುದು? ರಾಘವೇಂದ್ರ ಸ್ವಾಮಿಗಳ ವಾಗ್ಗಂಗೆ ಎನ್ನುವಂತಹದ್ರಲ್ಲಿ ಹಂಸ ಪಕ್ಷಿಗಳು ಅಂತ ಹೇಳಿದ್ರೆ ಬೇರೆ ಯಾರು ಅಲ್ಲ, ಅದು ಬರೀ ಹಂಸ ಹೇಳಿದ್ರೆ ಸುಹಂಸ ಅಂತ ಹೇಳ್ತಾರೆ. ಸುಹಂಸ ಅಂತ ಹೇಳಿದ್ರೆ ಸನ್ಯಾಸಿಗಳು ಅಂತ ಅರ್ಥ. ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳನ್ನ ಸಾಮಾನ್ಯ ಗೃಹಸ್ಥರು ಮಾತ್ರ ಅಲ್ಲ, ಸನ್ಯಾಸಿಗಳು ಕೂಡ ತಲೆ ಮೇಲೆ ಇಟ್ಕೊಂಡು ಕುಡಿದಾರಂತೆ. ಅಂಥ ಗ್ರಂಥಗಳನ್ನು ಬರೆದಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ದೇವಾದಿ ಸೇವಿತ ಪರಾಂಗ್ರಿ ಪಯೋಜಲಜ್ಞ. ಹಾಗೆ ಈ ಗಂಗೆ ದೇವಾದಿ ಸೇವಿತ, ಪರಮಾತ್ಮನ ತ್ರಿವಿಕ್ರಮ ರೂಪಿ ಭಗವಂತನ ಪಾದದ ಸೇವೆಯನ್ನ ಮಾಡಿ ಬಂದವಳು. ಹಾಗೆ ರಾಘವೇಂದ್ರ ಸ್ವಾಮಿಗಳ ಈ ಗಂಗೆಯು ಕೂಡ ಏನು ಅಂತ ಹೇಳಿದರೆ ದೇವಾದಿ ಸೇವಿತ ಅಂದ್ರೆ ಅದು ಗಂಗೆ ಏನು ಮಾಡಿದೆ ಅಂದ್ರೆ ಸ್ವರ್ಗಂಗೆ, ದೇವಲೋಕದ ಗಂಗೆ. ದೇವಾದಿ ಸೇವಿತ, ಪರಮಾತ್ಮನ ಪಾದವನ್ನ ತುಳಿದು ಬಂದು, ಅಂದ್ರೆ ಅಲ್ಲಿಂದ ಅವರ ಪಾದ ತೊಳೆದು ಬಂದು ಆ ಪಾದದ ಮಹಿಮೆ ಎಷ್ಟು ಅಂತ ತೋರಿಸಿದ ಜಗತ್ತಿಗೆ. ಆ ಪಾದವನ್ನ ತೊಳೆದದ್ರಿಂದಲೇ ಗಂಗೆ ಪವಿತ್ರಳಾಗಿಲ್ಲ. ಪಾದ ಪವಿತ್ರ ಆದದ್ದಲ್ಲ, ನಾವು ಕಾಲು ತೊಳ್ಕೊಂಡ್ರೆ ನಾವು ಪವಿತ್ರ ಆಗ್ತೇವೆ. ಆದರೆ ಭಗವಂತನ ಪಾದ ತೊಳೆದ್ರೆ ಆ ನೀರೇ ಪವಿತ್ರ ಆಗ್ತದೆ. ಹಾಗೆ ಭಗವಂತನ ಪಾದವನ್ನು ಸೋಕಿದ ಗಂಗೆ, ಆ ಗಂಗೆಯು ಪವಿತ್ರನಾಗ್ತದೆ. ಅದು ಪಾದದ ಸ್ವರೂಪ ಏನು ಅಂತ ತೋರಿಸಿದೆ, ಪಾದದ ಶಕ್ತಿ ಎಂತಹದ್ದು ಅಂತ. ಹಾಗೆ ರಾಘವೇಂದ್ರ ಸ್ವಾಮಿಗಳ ಈ ಮಾತು ಅದು ಏನು ಮಾಡುತ್ತೆ ಅಂದ್ರೆ ದೇವಾದಿ ಸೇವಿತ ಪರಾಂಗ್ರಿ ಪಯೋಜರತ್ನ. ದೇವಾದಿ ಸೇವಿತ, ಇದು ಆ ಗಂಗೆ ಪಾದದ ಸ್ವರೂಪ ತಿಳಿಸಿಕೊಟ್ರೆ, ಈ ರಾಯರ ಗಂಗೆ, ರಾಯರ ಮಾತೆಂಬ ಗಂಗೆ ಭಗವಂತನ
ದೇವರ ಸ್ವರೂಪ ಎಂತಹದ್ದು ಅಂತಲೇ ಹೇಳ್ತದೆ. ಅಂಥ ಗಂಗೆ ಇವಳು ಅಂತ ಹೇಳ್ತಾರೆ. ಆಮೇಲೆ ಇನ್ನು ಗಂಗೆ ಅಂತಂದ ಮೇಲೆ ನೀರು, ಆ ನೀರಿನ ಒಳಗಾಗಬೇಕಾದ್ರೆ ಎಲ್ಲ ಜಲಚರ ಪ್ರಾಣಿಗಳು ಇರಲೇಬೇಕು. ಜಲಚರ ಮೊಸಳೆ ಇರಬೇಕು, ಮೀನಿರಬೇಕು, ತಿಮಿಂಗಿಲ ಇರಬೇಕು, ತಿಮಿಂಗಿಲ ಗಿಲ ಇರಬೇಕು, ತಿಮಿಂಗಿಲ ಗಿಲಗಿಲ ಇರಬೇಕು, ಎಲ್ಲವೂ ಇರಬೇಕು. ಹೀಗೆ ಆ ಸಮುದ್ರದಲ್ಲಿ, ಗಂಗೆಯಲ್ಲಿ, ಸಮುದ್ರದಲ್ಲಿ, ಸಾಗರದಲ್ಲಿ ಎಲ್ಲ ಕಡೆ ಇರ್ತಾರೆ. ಯಾಕೆಂದ್ರೆ ನಾವು ನೋಡಿದ ಪ್ರಾಣಿಗಳನ್ನು ಇಷ್ಟೇ ಅಂತ ನೋಡಿರ್ತೀವಿ, ತಿಮಿಂಗಿಲ ಅಂತ ನೋಡಿರ್ತೀವಿ. ಆದರೆ ಸಮುದ್ರದಲ್ಲಿ ಬರೀ ತಿಮಿಂಗಿಲ ಅಲ್ಲ, ತಿಮಿಂಗಿಲವನ್ನು ನುಗ್ಗುವ ಒಂದು ಗಿಲ ಇದೆ. ಅದನ್ನು ಹೇಳ್ತಾರೆ ಶಾಸ್ತ್ರಕಾರ, ತಿಮಿಂಗಿಲ ಗಿಲೋಪ್ಯಸ್ತಿ ತದ್ಗಿಲೋಪ್ಯಸ್ತಿ ಸಾಗರೇ. ತಿಮಿಂಗಿಲ ಅನ್ನೋದೇನಿದೆ ಅದನ್ನ ಗಿಲ ನುಗ್ಗುವಂತಹದ್ದು ಇದೆ. ತಿಮಿಂಗಿಲ ಗಿಲೋಪ್ಯಸ್ತಿ ತದ್ಗಿಲೋಪ್ಯಸ್ತಿ, ಆ ತಿಮಿಂಗಿಲ ಗಿಲವನ್ನು ನುಗ್ಗುವ ಇನ್ನೊಂದು ಗಿಲ ಇದೆ ಅಂತ, ಅದು ತಿಮಿಂಗಿಲ ಗಿಲಗಿಲ ಅಂತ ಹೆಸರುತ್ತದೆ. ಹೀಗೆ ಈ ರೀತಿಯಲ್ಲಿ ಅನೇಕ ಪ್ರಾಣಿ. ಹಾಗೆ ರಾಯರ ಈ ಗಂಗೆಯನ್ನು ಕೂಡ ಯಾವುದಾದ್ರೂ ಇದ್ದಾವ ಇಂಥದ್ದು ಅಂತ ಕೇಳಿದರೆ ಇದೆ ಅಂತ ಹೇಳ್ತಿದ್ದಾರೆ ಅಪ್ಪಣಾಚಾರ್ಯರು. ಏನದು? ಜೀವೇಶ ವೇದ ಗುಣಪೂರ್ತಿ ಜಗತ್ಸು ಸತ್ವ ನೀಚೋಚ್ಚ ಭಾವ ಮುಖ ನಕ್ರ ಗಣಿ ಸಮೇತ. ನಕ್ರ ಗಣಿ ಸಮೇತ, ನಕ್ರ ಅಂತ ಹೇಳಿದ್ರೆ ಮೊಸಳೆ. ಯಾವುದು? ಜೀವೇಶ ಭೇದ. ಜೀವೇಶ ಭೇದ, ಜೀವ ಬೇರೆ ಪರಮಾತ್ಮ ಬೇರೆ ಅಂತ ಏನು ಈ ಭೇದ ಸಿದ್ಧಾಂತ ಇದೆ, ಈ ಭೇದ ಸಿದ್ಧಾಂತವನ್ನು ಪರಿಚಯ ಮಾಡುತ್ತದೆ ರಾಘವೇಂದ್ರ ಸ್ವಾಮಿಗಳ ಮಾತು. ಭೇದ ಯಾಕೆಂದ್ರೆ ಇದು ಸುಲಭ ಅಲ್ಲ, ಎಂಥ ಸಿದ್ಧಾಂತ ಇದು. ಮಧ್ವಾಚಾರ್ಯರ ಸಿದ್ಧಾಂತ ಜೀವೇಶ ಭೇದ ಅಂತ ಸಿದ್ಧಾಂತ. ಜೀವೇಶ ಭೇದವನ್ನು ತಿಳಿಸೋದು ಯಾಕೆಂದ್ರೆ ಬೇರೆಯವರೆಲ್ಲ ಬಂದು ಜೀವ ಈಶ ಒಂದೇ ಅಂತ ಹೇಳಿದ್ರು. ಅದು ಹಾಗೆ ಹಾಲಿನೊಳಗೆ ನೀರು ಬೆರೆಸಿದಂತೆ. ಹಾಲಿನೊಳಗೆ ನೀರು ಬೆರೆಸಿಬಿಟ್ರೆ ನಮಗೇನಾದ್ರೂ ಗೊತ್ತಾಗ್ತದೆ, ಇದು ಬಹಳ ತಿಳಿದೋರಿಗೆ ಗೊತ್ತಾಗ್ತದೆ ಅಷ್ಟೇ. ಹಾಲು ಗಟ್ಟಿ ಇತ್ತು ಅಂದ್ರೆ ಅವಾಗ ಇದು ಗಟ್ಟಿ ಇದೆ ಅಂದ್ರೆ ಏನು ನೀರು ಬೆರೆಸಿಲ್ಲ ಅಂತ. ಯಾರಿಗೆ ಗೊತ್ತಾಗಲ್ಲ, ಏನು ಕೊಟ್ಟರೆ ಅದು ಕುಡಿತಿರ್ತಾರೆ ನೋಡಿ, ಅಂಥವ್ರಿಗೆ ಗೊತ್ತಾಗೋದಿಲ್ಲ. ಸರಿಯಾದ ರುಚಿ ಜ್ಞಾನ ಇಲ್ಲದಿದ್ರೆ ಅದಕ್ಕೆ ನೀರಾದ್ರೂ ಹಾಕ್ಕೊಡ್ರಿ, ಇನ್ನೇನಾದ್ರೂ ಹಾಕ್ಕೊಡ್ರಿ, ಸುಮ್ಮನೆ ಕುಡಿತಿರ್ತಾವೆ ಅಷ್ಟೇ, ಅವ್ರಿಗೇನು ಗೊತ್ತಾಗೋದಿಲ್ಲ. ಆದರೆ ಬಲ್ಲವರಿಗೆ ಗೊತ್ತಾಗ್ತದೆ. ಹಾಗೆ ನೀರು ಹಾಲು ಎರಡನ್ನು ಬೆರೆಸಿದ್ರೆ ಅದನ್ನು ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಆ ಶಕ್ತಿಯನ್ನು ಒಂದೇ ಒಂದು ಕೊಟ್ಟಿದ್ದಾನೆ ಪರಮಾತ್ಮ. ಯಾವುದು ಅಂದ್ರೆ ಹಂಸ ಅಂತ ಒಂದು ಪಕ್ಷಿ. ಆ ಹಂಸ ಪಕ್ಷಿಗಾಗಬೇಕಾದ್ರೆ ನೀವು ನೀರು ಹಾಲು ಎರಡೂ ಒಂದು ಮಾಡಿದ್ರೆ ಅದನ್ನ ಎರಡನ್ನೂ ಬೇರ್ಪಡಿಸಿ ತೋರಿಸ್ತದೆ. ಇದು ನೀರು ಬೇರೆ ಇದೆ, ಹಾಲು ಬೇರೆ, ಹಾಲು ಮಾತ್ರ ಸ್ವೀಕಾರ ಮಾಡಿ ನೀರನ್ನು ಬಿಟ್ಟಿರ್ತದಂತ. ಏನು ಶಕ್ತಿ ಇರುತ್ತೆ ಅದಕ್ಕೆ? ನಮಗೂ ಶಕ್ತಿ ಕೊಟ್ಟಿದ್ದಾನೆ ದೇವರು. ಏನು? ಹಾಲು ನೀರು ಬೆರೆಸೋ ಶಕ್ತಿ ಕೊಟ್ಟಿದ್ದಾನೆ, ಅದಕ್ಕೆ ಮಾತ್ರ ಬೇರ್ಪಡಿಸೋ ಶಕ್ತಿ ಕೊಟ್ಟಿದ್ದಾನೆ. ಇದು ವಿಶೇಷ. ಅಂತ ಹಾಗೆ ಹಾಲು ನೀರನ್ನ ಬೆರೆಸಿದಾಗ ಹಂಸ ಪಕ್ಷಿ ಹಾಲು ನೀರನ್ನ ಬೇರ್ಪಡಿಸಿ ತೋರಿಸುವಂತೆ ಜೀವ ಈಶ ಒಬ್ಬನೇ ಅಂತ ಹೇಳಿದಾಗ ಒಬ್ಬ ಅಲ್ಲ, ಇವರು ಇಬ್ಬರು ಅಂತ ತೋರಿಸಿದಂತ ಪರಮಹಂಸಾಚಾರ್ಯರು ಅಂದ್ರೆ ಮಧ್ವಾಚಾರ್ಯರು. ಅಂತ ಮಧ್ವಾಚಾರ್ಯರ ಶಾಸ್ತ್ರಕ್ಕೆ ವ್ಯಾಖ್ಯಾನದಲ್ಲಿ ಇಂಥ ಸಿದ್ಧಾಂತವನ್ನು ಜೀವೇಶ ಭೇದ, ಜೀವೇಶ ಭೇದವನ್ನು ತೋರಿಸಿಕೊಡುವಂತಹ ಒಂದು ಮೊಸಳೆಯನ್ನು ಇಟ್ಟಿದ್ದಾರೆ. ಯಾರು ಶಿಕ್ಷಿತವರೆಲ್ಲ ಬಂದು ಈ ಶಾಸ್ತ್ರಕ್ಕೆ ನಾನು ಹಾಗೆ ಅರ್ಥ ಮಾಡ್ತೀನಿ, ಹೀಗೆ ಅರ್ಥ ಮಾಡ್ತೀನಿ ಅಂದ್ರೆ ಯಾವುದು ಹತ್ರ ಬರುವುದಿಲ್ಲ. ಮೊಸಳೆ ಇದೆ ಯಾರ ಹತ್ರಕ್ಕೆ ಹೋಗ್ತಾರೆ? ಯಾರ ಹತ್ರ? ಯಾರು ಬರುವುದಿಲ್ಲ. ಅಂತ ಒಂದು ನಕ್ಕರನ್ನು ಇಟ್ಟಿದ್ದಾರೆ. ಬರೀ ನಕ್ಕರ, ನಕ್ಕರ ಗಣೇಶ ಸಮೇತ, ನಕ್ಕರ ಗಣಗಳೇ ಇದ್ದಾರಂತೆ ಈ ಶಾಸ್ತ್ರದಲ್ಲಿ. ರಾಯರ ವಾಕ್ಯಂಗೆಯಲ್ಲಿ ಜೀವೇಶ ಭೇದ ಅಷ್ಟೇ ಅಲ್ಲ, ಪರಮಾತ್ಮನನ್ನ ಗುಣಪೂರ್ತಿ ಅಂತ ಹೇಳ್ತಾರೆ. ಜೀವೇಶ ಭೇದ ಗುಣಪೂರ್ತಿ ಜಗತ್ಸು ಸತ್ವ. ಗುಣಪೂರ್ತಿ ಪರಮಾತ್ಮನಲ್ಲಿ ಅನೇಕರು ಹೇಳಿದರು. ವಿಭು ಅಗುಣವಾನ್ ಆತ್ಮನಾಂ ನಾಸ್ತಿ ವೇದ. ಎಲ್ಲವನ್ನು ಖಂಡನೆ ಮಾಡಿ ಇವರೆಲ್ಲ ಆಚಾರ್ಯರ ಸಿದ್ಧಾಂತವನ್ನ ಎತ್ತಿ ಹಿಡಿದು ಹೇಳ್ತಿದ್ದಾರೆ. ಗುಣಪೂರ್ತಿ, ಆಮೇಲೆ ಜಗತ್ಸು ಸತ್ವ, ಜಗತ್ತು ಸತ್ಯವಾಗಿದೆ ಅನ್ನೋ ಸಿದ್ಧಾಂತ. ಜಗತ್ ಸತ್ಯ ಅನೇಕರು ಹೇಳಿದರು. ವಿಶ್ವಂ ಮಿಥ್ಯಾ ವಿಭುರ ಗುಣವಾನ್ ಆತ್ಮನಾಂ ನಾಸ್ತಿ ವೇದ. ವಿಶ್ವಂ ಮಿಥ್ಯಾ ಅಂತ ಹೇಳಿದರು. ಆ ಸಿದ್ಧಾಂತವನ್ನು ಖಂಡನೆ ಮಾಡಿ ಜಗತ್ಸು ಸತ್ವ, ಜಗತ್ತನ್ನು ಸತ್ಯ ಅಂತ ಪ್ರತಿಪಾದನೆ ಮಾಡಿದ್ದಾರಂತೆ. ಅಷ್ಟೇ ಇಲ್ಲ, ಅದರ ಜೊತೆಗೆ ಏನು ಜಗತ್ತಿನಲ್ಲಿ ಒಂದು ನಿಯಮ ಇದೆ, ತಾರತಮ್ಯ ಸಿದ್ಧಾಂತ. ಆಚಾರ್ಯರ ಸಿದ್ಧಾಂತ ತಾರತಮ್ಯ ಜ್ಞಾನ. ಆ ತಾರತಮ್ಯವನ್ನು ಕೂಡ ತಿಳಿಸಿಕೊಟ್ಟಿದ್ದಾರೆ ಇವರ ವಾಕ್ಯಂಗೆಯಲ್ಲಿ. ನೀಚೋಚ್ಚ ಭಾವ ಮುಖ ನಕ್ರ ಗಣೇಶ ಸಮೇತ. ನೀಚೋಚ್ಚ ಭಾವವನ್ನು
ಇಂಥ ಶಾಸ್ತ್ರ ಇದು ಅಂತ ಹೇಳಿದ್ದಾರೆ. ಇದು ರಾಘವೇಂದ್ರ ಸ್ವಾಮಿಗಳ ಮಾತು. ಇದು ದುರ್ವಾದ್ಯ ಜಾಪತಿಗಿಲೈ ಗುರು ರಾಘವೇಂದ್ರ, ದುರ್ವಾದ್ಯ ಜಾಪತಿಗಿಲೈ ಗುರು ರಾಘವೇಂದ್ರ. ದುರ್ವಾದಿಗಳೇನಿದ್ದಾರೆ ಆ ದುರ್ವಾದಿಗಳು ಯಾರು ಕೂಡ ಇದರ ಹತ್ರಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅವರ ಮನೆಗೆ ಸಿಕ್ಕಾಕೊಂಡೇ ಬಿಡಬೇಕಷ್ಟೇ. ಅದರಿಂದಾಗಿ ಯಾರು ಹತ್ರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಗುರು ರಾಘವೇಂದ್ರ ವಾಗ್ದೇವತ ಸರಿಲಂ ವಿಮಲೀಕರೋತು. ಇಂಥ ವಾಗ್ದೇವತ ಸರಿತೇನಿದೆ ಈ ವಾಗ್ಗಂಗೆ, ರಾಘವೇಂದ್ರ ಸ್ವಾಮಿಗಳ ವಾಗ್ಗಂಗೆ, ಅದು ನಮ್ಮನ್ನು ಪಾವನ ಮಾಡಲಿ ಅಂತ ಅಪ್ಪಣಾಚಾರ್ಯರು ಹೇಳಿಕೊಳ್ತಾ ಇದ್ದಾರೆ. ಇಂಥ ಸುಂದರವಾಗಿರುವಂತಹದ್ದು ವಾಗ್ಗಂಗೆ, ರಾಯರ ವಾಗ್ಗಂಗೆ. ಇನ್ನು ಅಷ್ಟೇ ಅಲ್ಲ, ಮುಂದೆ ಈ ಸ್ತೋತ್ರಕ್ಕೆ ಇನ್ನೊಂದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ರಾಯರ ಸ್ತೋತ್ರಕ್ಕೆ ಇರುವ ವೈಶಿಷ್ಟ್ಯ ಹಾಗೆ ವಾಯುಸ್ತುತಿ ಇದೆಯಲ್ವ, ವಾಯುಸ್ತುತಿಗೆ ಯಾವ ರೀತಿಯಲ್ಲಿ ಒಂದೊಂದು ಶ್ಲೋಕಕ್ಕೆ ಒಂದೊಂದು ಫಲ ಇತ್ತು, ಅದಕ್ಕೊಂದು ಪುರಸ್ಕರಣ ಕ್ರಮ ಅಂತಿತ್ತು. ಹಾಗೆ ಈ ಏನು ರಾಯರ ಸ್ತೋತ್ರ ಇದೆ ಇದಕ್ಕೂ ಕೂಡ ಪುರಸ್ಕರಣ ಕ್ರಮದಲ್ಲೇ ಈ ಸ್ತೋತ್ರವನ್ನು ಪಾರಾಯಣ ಮಾಡುವುದು. ಪುರಸ್ಕರಣ ಒಂದೊಂದು ಶ್ಲೋಕಕ್ಕೆ ಒಂದೊಂದು ಫಲ ಇದೆ ಅಂತ ಹೇಳ್ತಾರೆ. ಅದು ಹೇಳ್ತಿದ್ದಾರೆ ಅಪ್ಪಣಾಚಾರ್ಯ, ಒಂದೊಂದು ಶ್ಲೋಕಕ್ಕೆ ಒಂದೊಂದು ಫಲ ಅಂತ. ಈ ಮುಂದೆ ಹೇಳುವಂತ ಏನು ಶ್ಲೋಕ ಇದೆ, ಮೊದಲು ಹೇಳಿದಂತ ಶ್ಲೋಕ ಏನು 2 ಶ್ಲೋಕ ಹೇಳಿದ್ದಾರೆ, ಶ್ರೀಪೂರ್ಣಬೋಧ ಗುರು ತೀರ್ಥ ಅಲ್ಲಿಂದ ಹಿಡಿದು ವಾಗ್ದೇವತಾ ಸಲಿಲಂ ವಿಮಲೀಕರೋತು ಅಂತ. ಇದನ್ನು ಯಾರು ನಿರಂತರ ಪಾರಾಯಣ ಮಾಡ್ತಿರ್ತಾರೆ ಅವರಿಗೆ ಒಳ್ಳೆ ವಾಕ್ಸಿದ್ಧಿ ಬರ್ತದೆ. ವಾಕ್ಸಿದ್ಧಿ, ಅವ್ರ ಮಾತು ಚೆನ್ನಾಗಿ ಸ್ಪಷ್ಟವಾದ ಮಾತು ಬರ್ತದೆ, ವಾಕ್ಸಿದ್ಧಿ ಬರ್ತದೆ. ಇನ್ನು ಮುಂದೆ ಹೇಳ್ತಾರೆ ಮುಂದಿನ ಶ್ಲೋಕಗಳು, ಇದಕ್ಕೆ ವಾಯುಸ್ತುತಿಯಂತೆ ಇದಕ್ಕೆ ಆ ಶಕ್ತಿ ಇದೆ ಅನ್ನೋದಕ್ಕೆ ನಿದರ್ಶನ ಬೇರೆ ಬೇಕಾಗಿಲ್ಲ. ಯಾಕೆ ವಾಯುಸ್ತುತಿಯನ್ನು ರಚನೆ ಮಾಡಿದಾಗ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಮಧ್ವಾಚಾರ್ಯರು ಅದಕ್ಕೆ ಕವಚವಾಗಿ ನಾನೆರಡು ಶ್ಲೋಕ ಕೊಡ್ತೇನೆ ಅಂತ ನಖಸ್ತುತಿ ಕೊಟ್ಟಿದ್ದಾರೆ. ಹಾಗೆ ರಾಘವೇಂದ್ರ ಸ್ವಾಮಿಗಳಿಗೆ ಮಾಡಿದಂಥ ಈ ಸ್ತೋತ್ರಕ್ಕೆ ಕೊನೆಯಲ್ಲಿ ರಾಯರಿಗೆ ಸಾಕ್ಷಿ ಹಯ ಸ್ತೋತ್ರ ಅಂತ ಹೇಳಿ ಇದಕ್ಕೆ ಬಲವನ್ನು ತುಂಬಿದ್ದಾರೆ. ಹಾಗಾಗಿ ಇದಕ್ಕೊಂದು ಕವಚ ಇದ್ದಂತೆ ಅದರಂತೆ. ಹಾಗೆ ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ ಅಘಾತ್ರಿ ಸಂವೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ ವತು ಮಾಂ ಸದಾಯಂ. ಶ್ರೀರಾಘವೇಂದ್ರ ಸಕಲ ಪ್ರದಾತ, ಅರ್ಥ ಆಗದೇ ಇರುವ ಶಬ್ದವೇ ಇಲ್ಲಿ. ಸಕಲ ಪ್ರದಾತ, ನೀವು ರಾಯರ ಬಳಿಗೆ ಬಂದು ಬೇರೆ ನಿಮ್ಮ ಮನೆಗಳಲ್ಲಿರುವಂತಹ ತಂದೆ ತಾಯಿಗಳನ್ನು ಅಣ್ಣ ತಮ್ಮಂದರನ್ನು ಕೇಳಿದ್ರೆ ಏನೋ ಸ್ವಲ್ಪ ಕಷ್ಟದಲ್ಲಿದ್ದೀನಿ ಸಹಾಯ ಮಾಡು ಅಂದ್ರೆ ಇಲ್ಲ ಅಂತ ಹೇಳಿ ಕಳಿಸ್ಬೋದು. ಆದರೆ ರಾಯರ ಬಳಿಗೆ ಬಂದರೆ ಮಾತ್ರ ಸಕಲ ಪ್ರದಾತ, ನೀವು ಏನು ಕೇಳಿದ್ರು ಅದು ಕೊಡ್ತಾರೆ. ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ. ಯಾರಿಗೆ ಕೊಡ್ತಾರೆ ರಾಯರು ಅಂತ ಹೇಳಿದರೆ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ, ಯಾರು ಅವರ ಪಾದಗಳನ್ನ, ಪಾದವೆಂಬ ಕಮಲವನ್ನ ಗಟ್ಟಿಯಾಗಿ ಹಿಡಿದಿರ್ತಾರೆ. ದ್ವಯ, ಎರಡೂ ಕಾಲುಗಳನ್ನು ಕೂಡ ಗಟ್ಟಿಯಾಗಿ ಯಾರು ಹಿಡಿಯುತ್ತಾರೋ ಅವರಿಗೆ ಕೇಳಿದ್ದನ್ನು ಕೊಡ್ತಾರೆ ರಾಘವೇಂದ್ರ ಸ್ವಾಮಿ. ಎಂಥ ವಿಶೇಷ ಅಂತ ಹೇಳಿದರೆ, ನಿಮಗೆ ಈ ಎಲ್ಲಿ ಅಂದರೆ ಸ್ವರ್ಗಲೋಕಕ್ಕೆ ಹೋದರೆ ಸ್ವರ್ಗಲೋಕದಲ್ಲಿ ಕೇಳಿದ್ದನ್ನೆಲ್ಲ ಕೊಡುವಂತಹ ಒಂದು ಕಾಮಧೇನು ಅಂತ ಒಂದಿದೆ. ಕಾಮಧೇನು ಅನ್ನೋದು ಒಂದಿದೆ. ಆ ಕಾಮಧೇನು ಅನ್ನುವಂತಹದ್ದು ಒಂದಿದ್ರೆ ಕಲ್ಪವೃಕ್ಷ ಅಂತ ಹೇಳ್ತಾರೆ. ಕಲ್ಪವೃಕ್ಷ ಅನ್ನೋದು ಒಂದೇ ಇದೆ, ಕಾಮಧೇನು ಒಂದೇ ಇದೆ. ಆದರೆ ಭೂಲೋಕ, ಅದು ದೇವಲೋಕಕ್ಕೆ ಒಂದೇ ಕಲ್ಪವೃಕ್ಷ. ಆದರೆ ಭೂಲೋಕಕ್ಕಾಗಬೇಕಾದ್ರೆ 2 ಕಲ್ಪವೃಕ್ಷ ಇದ್ದಾವೆ. ಯಾವುದದು ಅಂತ ಹೇಳಿದರೆ ಬೇರೆ ಯಾವುದಲ್ಲ, ರಾಯರ 2 ಪಾದಗಳೇ 2 ಕಲ್ಪವೃಕ್ಷಗಳು ಅಂತ ಹೇಳಿ. 2 ಪಾದ, ಒಂದು ಪಾದ ಹಿಡಿದು ಅದು ಕಲ್ಪವೃಕ್ಷ, ಏನು ಬೇಕಾದರೂ ಕೊಡುತ್ತದೆ. ಅಂತಹದ್ದು ರಾಘವೇಂದ್ರ ಸ್ವಾಮಿಗಳ ಪಾದ. ಆದ್ರಿಂದ ಅವರ ಪಾದವನ್ನ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ, ಯಾರವರ ಪಾದವನ್ನ ಗಟ್ಟಿಯಾಗಿ ನಂತಾರೋ ಅವರಿಗೆ ಎಲ್ಲವನ್ನು ಕೊಡ್ತಾರೆ. ಇನ್ನೊಂದು ಇಷ್ಟೇ ಅರ್ಥ ಅಲ್ಲ, ಸ್ವಪಾದ ಕಂಜ. ಸ್ವಪಾದ ಅಂತ ಹೇಳಿದರೆ ಒಂದು ರಾಯರ ಪಾದ ಅಂತ ಅರ್ಥ, ಇನ್ನೊಂದು ಸ್ವಪಾದ. ಸ್ವಪಾದ ಅಂತ ಹೇಳಿದರೆ ಅವರ ತಂದವನು ತನಿಸಿಕೊಂಡಂತ ಪರಮಾತ್ಮನ ಪಾದ ಅಂತ ಅರ್ಥ. ಆ ಭಗವಂತನ ಪಾದವನ್ನು ಯಾರು ಹಿಡಿಯುತ್ತಾರೋ ಅವರನ್ನು ಉದ್ಧಾರ ಮಾಡ್ತಾರೆ ರಾಯರು. ಇನ್ನೊಂದು ಸ್ವಪಾದ ಅಂತ ಹೇಳಿದರೆ ಪಾದ ಅನ್ನುವ ಶಬ್ದಕ್ಕೆ ಪದಗಳ ಸಮೂಹ ಅಂತ ಅರ್ಥ.
ಮಧ್ವಾಚಾರ್ಯರ ಪದಗಳ ಸಮೂಹ, ಅಂದ್ರೆ ಮಧ್ವಾಚಾರ್ಯರ ಶಾಸ್ತ್ರ. ಆ ಮಧ್ವಾಚಾರ್ಯರ ಶಾಸ್ತ್ರವನ್ನ ಯಾರು ಭಕ್ತಿಯಿಂದ ಅದನ್ನ ಗಟ್ಟಿಯಾಗಿ ಹಿಡಿತಾರೋ ಅವರನ್ನು ಈ ಲೋಕದಲ್ಲಿ ಇರಲಿಕ್ಕೆ ಬಿಡೋದಿಲ್ಲ. ನನ್ನ ಜೊತೆಗೆ ನಾನು ವೈಕುಂಠಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ರಾಯರು ಕರ್ಕೊಂಡು ಹೋಗ್ತಾರೆ. ಇದು ಸ್ವಪಾದಕಂಜದ್ವಯ ಭಕ್ತಿ ಮಧ್ಯ. ಅಷ್ಟೇ ಅಲ್ಲ, ಇನ್ನೊಂದೇನು ಅಂದ್ರೆ ಅಘಾತ್ರಿ ಸಂವೇದನ ವೃಷ್ಟಿ ವಜ್ರ. ಅಘಾತ್ರಿ ಸಂವೇದನ ವೃಷ್ಟಿ ವಜ್ರ. ರಾಯರ ಮತ್ತೊಂದು ವೈಶಿಷ್ಟ್ಯ ಅಂದ್ರೆ, ನಾವೆಲ್ಲ ರಾಯರ ಆರಾಧನೆ ಬಂತು ಅಂತಾದ್ರೆ ಆಗ ಒಂದ್ಸರ್ತಿ ರಾಯರ ದರ್ಶನಕ್ಕೆ ಅಂತ ಬರುತ್ತೆ. ರಾಯರ ದರ್ಶನ ಮಾಡ್ಲಿಕ್ಕೆ ಬರುತ್ತೆ. ಏನು ರಾಯರ ದರ್ಶನ ಮಾಡ್ಲಿಕ್ಕೆ ಅಂತ ಬರೋದು ಯಾಕೆ ಅಂದ್ರೆ ನಮ್ಮ ದೃಷ್ಟಿ ಅವ್ರ ಮೇಲೆ ಬೀಳಲಿ ಅಂತಲ್ಲ, ಅವರ ದೃಷ್ಟಿ ನಮ್ಮ ಮೇಲೆ ಬಿಡಬೇಕಂತ. ಅವರ ದೃಷ್ಟಿ ನಮ್ಮ ಮೇಲೆ ಬಿಡಬೇಕು. ಯಾಕೆ ಅಂದ್ರೆ ಇವತ್ತಿನ ದಿವಸ, ಇವತ್ತು ನಾಳೆ ನಾಡಿದ್ದು 3 ದಿವಸವೂ ಕೂಡ ರಾಘವೇಂದ್ರ ಸ್ವಾಮಿಗಳು ಬರೀ ಮಂತ್ರಾಲಯದಲ್ಲಿ ಮಾತ್ರ ಅಲ್ಲ, ಎಲ್ಲ ವೃಂದಾವನಗಳಲ್ಲಿ, ವಿಶ್ವದಾದ್ಯಂತ ಇರುವ ಎಲ್ಲ ವೃಂದಾವನಗಳಲ್ಲೂ ಕೂಡ ಅವರು ಒಂದೊಂದು ರೂಪದಿಂದ ಸನ್ನಿಹಿತರಾಗಿರ್ತಾರೆ. ಒಂದೊಂದು ರೂಪದಿಂದ ಸನ್ನಿಹಿತ. ಅಷ್ಟೇ ಅಲ್ಲ, ಬಹಿರ್ಮುಖರಾಗಿ ಕೂತಿರ್ತಾರಂತೆ ರಾಘವೇಂದ್ರ ಸ್ವಾಮಿಗಳು 3 ದಿವಸ. ಬಹಿರ್ಮುಖ ಅಂದ್ರೆ ಹೊರಗೆ ನೋಡ್ತಿರ್ತಾರಂತೆ. ಯಾರು ನನ್ನ ಭಕ್ತರು ಬರ್ತಾರೆ, ನನ್ನ ಭಕ್ತರಿಗೆ ಯಾರಿಗೆ ಅನುಗ್ರಹ ಮಾಡಲಿ ಅಂತ ಕಾತುರದಿಂದ ಕಾಯ್ತಾ ಕೂತಿರ್ತಾರಂತೆ. ಇಂಥ ಸಂದರ್ಭದಲ್ಲಿ ಇಂಥ ಗುರುಗಳಿಗೆ ಎಲ್ಲಿ ಸಿಗಲಿಕ್ಕೆ ಸಾಧ್ಯ? ನಾವು ಏನು ಅಪರಾಧಗಳನ್ನು ಮಾಡಿದರೂ ಕೂಡ ಕ್ಷಮೆ ಮಾಡಿ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಅಂತಲೇ ಕೂತಿರ್ತಾರಂತೆ ರಾಘವೇಂದ್ರ ಸ್ವಾಮಿ. ಅಂಥ ರಾಯರು, ಆ ರಾಯರ ದರ್ಶನಕ್ಕೆ ಹೋಗೋದು ನಮ್ಮ ದೃಷ್ಟಿ ಅವರ ಮೇಲೆ ಬೀಳಲಿ ಅಂತಲ್ಲ, ಅವರ ದೃಷ್ಟಿ ನಮ್ಮ ಮೇಲೆ ಬೀಳಬೇಕು. ಅವರ ದೃಷ್ಟಿ ಬಿತ್ತು ಅಂತಾದ್ರೆ, ಹಿಂದೆ ಈ ಪರ್ವತಗಳಿಗೆಲ್ಲಾಗುವಾಗ ರೆಕ್ಕೆಗಳಿತ್ತು ಅಂತ. ಆ ರೆಕ್ಕೆಗಳು ಇರೋದ್ರಿಂದ ಹಾರ್ತಾ ಇದ್ವು. ಅವೆಲ್ಲ ಮೇಲ್ಮೇಲೆ ಹಾರೋದು. ಎಲ್ಲಾದ್ರೂ ಜ್ಞಾನಿಗಳು, ಋಷಿಗಳು ಯಾರಾದರೂ ಕೂತಿದ್ರೆ ಅವ್ರ ಮೇಲೆ ಹೋಗಿ ಕೂತ್ಕೊಂಡ್ಬಿಡೋದು. ಹೀಗೆ ಮಾಡ್ತಿದ್ರು. ಅದಕ್ಕೆ ಇಂದ್ರದೇವರು ತಮ್ಮ ವಜ್ರಾಯುಧದಿಂದಾಗಿ ಎಲ್ಲ ರೆಕ್ಕೆಗಳನ್ನೆಲ್ಲ ಕತ್ತರಿಸಿ ಹಾಕಿದ್ರು. ಹಾಗೆ ನಮಗೂ ಕೂಡ ಏನು ಅಂದ್ರೆ, ನಮ್ಮ ಪರ್ವತಗಳೇನು ಅಂದ್ರೆ ಬೇರೆ ಯಾವುದೂ ಅಲ್ಲ. ನಮ್ಮ ಪರ್ವತ ರೆಕ್ಕೆಗಳಂತೆ ಬೆಳೆದು ನಿಂತಿರುವಂತಹದ್ದು ಅಂದ್ರೆ ನಮ್ಮ ಪಾಪ. ಈ ನಮ್ಮ ಪಾಪಗಳೇನಿದ್ದಾವೆ, ಆ ಪಾಪಗಳೆಂಬಂತ ರೆಕ್ಕೆಗಳನ್ನ ಕತ್ತರಿಸಲಿಕ್ಕೆ ಅಂತ ಇರುವಂತ ವಜ್ರಾಯುಧ ಅಂತ ಹೇಳಿದ್ರೆ ಬೇರೆ ಯಾವುದೂ ಅಲ್ಲ, ರಾಘವೇಂದ್ರ ಸ್ವಾಮಿಗಳ ಕರುಣಾಪೂರ್ಣವಾದಂತ ದೃಷ್ಟಿ. ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು. ಅಘಾತ್ರಿ, ಅಘ ಅಂದ್ರೆ ಪಾಪ. ಅಘಾತ್ರಿ, ಅದು ಅದ್ರಿ ಅಂದ್ರೆ ಬೆಟ್ಟ ಅಂತ. ಶೇಷಾದ್ರಿ, ವೃಷಭಾದ್ರಿ ಅಂತೆಲ್ಲ ಹೇಳ್ತೀವಿ. ಹಾಗೆ ಆ ಅಘಾತ್ರಿ ಸಂವೇದನ ದೃಷ್ಟಿ ವಜ್ರ. ಅಘಾತ್ರಿಯನ್ನ ಸಂವೇದನ, ಅದನ್ನು ತುಂಡು ಮಾಡುವುದರಲ್ಲಿ ಸಮರ್ಥವಾಗಿರುವಂತಹ ವಜ್ರಾಯುಧ ಅಂದ್ರೆ ರಾಘವೇಂದ್ರ ಸ್ವಾಮಿಗಳು ದೃಷ್ಟಿ ವಜ್ರ. ಅವರು ಎಂಥರು? ನಾವು ಮಾಡಿದ ಪಾಪಗಳು ಬೆಟ್ಟದಂತೆ ಬೆಳೆದು ನಿಂತಿದ್ದರೂ ಕೂಡ ಕ್ಷಮಾ ಸುರೇಂದ್ರೋ ವಸುಮಾಂ ಸದಾಯಂ. ಕ್ಷಮಾ ಸುರೇಂದ್ರ, ಎಂತ ಕ್ಷಮಾಗುಣ ಅವರಿಗೆ ಅಂದ್ರೆ, ನೀವು ಏನೇ ಮಾಡಿ ನನ್ನ ಭಕ್ತರು ಅಂತಾದ್ರೆ ಉದ್ಧಾರ ಮಾಡ್ತೇನೆ ಅಂತ ಹೇಳ್ತಾರೆ. ಅಂತ ಮಹಾತ್ಮರು ಕ್ಷಮಾ ಸುರೇಂದ್ರೋ ವಸುಮಾಂ ಸದಾಯಂ ಅವತು ಮಾಂ ಸದಾಯಂ. ಇಂಥ ಕ್ಷಮಾ ಸುರೇಂದ್ರರು ಅಲ್ಲಿ ಯಾರು ಅಂತ ಹೇಳಿದ್ರೆ ದೇವೇಂದ್ರ. ಆ ದೇವೇಂದ್ರ ರೆಕ್ಕೆಗಳನ್ನು ಕತ್ತರಿಸಿ ಉದ್ಧಾರ ಮಾಡಿದ್ದಾನೆ. ದೇವತೆಗಳಿಗೆ, ಋಷಿಗಳಿಗೆ ಅನುಗ್ರಹ ಮಾಡಿದ್ದಾನೆ. ಆದರೆ ಇವರು ಕ್ಷಮಾ ಸುರೇಂದ್ರ. ಇವರು ಕ್ಷಮೆಯನ್ನ ಮಾಡುವುದರಲ್ಲಿ ಆ ದೇವೇಂದ್ರನನ್ನೂ ಮಿಗಿಲಾದವರು. ಅಂತ ಮಹಾತ್ಮರು ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ತಾರೆ. ಇವರು ಇಂಥವರಾದ್ರೆ ಇನ್ನೊಂದು ಮತ್ತೆ ಹೇಳ್ತಿದ್ದಾರೆ. ಇದು ಈ ಏನು ಶ್ಲೋಕ ಇದೆ, ಇದು ನಾವೇನಾದ್ರೂ ಪಾಪಗಳನ್ನು ಮಾಡಿದ್ರೆ ಆ ಪಾಪ ಪರಿಹಾರ ಆಗಬೇಕು ಅಂದ್ರೆ ಈ ಶ್ಲೋಕದ ಪುರಸ್ಕರಣೆ ಮಾಡಬೇಕು. ರಾಯರ ಸ್ತೋತ್ರದಲ್ಲಿ ಈ ಶ್ಲೋಕ ಪುರಸ್ಕರಣೆ. ಈ ಶ್ಲೋಕ ಪುರಸ್ಕರಣೆ ಮಾಡಿದ್ರೆ ಪಾಪಗಳೆಲ್ಲ ಪರಿಹಾರ ಮಾಡ್ತಾರಂತೆ ರಾಯರು. ಅಂತ ಶ್ಲೋಕ ಇದು ಬಹಳ ಸುಂದರವಾದದ್ದು. ಮುಂದೆ ಹೇಳ್ತಾರೆ, ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ ದೇವಸ್ವಭಾವೋ ದಿವಿಜಗ್ರಮೋಯಂ ಇಷ್ಟಪ್ರದೋ ಮೇ ಸತತಂ ಸ ಭೂಯಾತ್. ಇಷ್ಟಪ್ರದೋ ಮೇ ಸತತಂ ಸ ಭೂಯಾತ್. ಇನ್ನು ರಾಘವೇಂದ್ರ ಸ್ವಾಮಿಗಳು ಸಕಲ ಪ್ರದಾತ ಅಂತ ಹೇಳಿದರು. ಕೇಳಿದ್ದನ್ನೆಲ್ಲ ಕೊಡುವಂತ ಮಹಾತ್ಮರು, ಜ್ಞಾನಿಗಳು ಅಂತ ಹೇಳಿದರು ರಾಯರು. ಅದು ಕೇಳಿದ್ದನ್ನೆಲ್ಲ ಕೊಡಬೇಕು ಅಂತಾದ್ರೆ ಮೊದಲು ಅವ್ರ ಹತ್ರ ಇರಬೇಕು. ನಾನು ಮತ್ತೊಬ್ಬರಿಗೆ ಏನಾದರೂ ಕೊಡಬೇಕು ಅಂತಾದ್ರೆ
50 ರೂಪಾಯಿ ಕೊಡಬೇಕಾದ್ರೆ ನನ್ನ ಹತ್ರ 100 ಆದ್ರೆ ಇರಬೇಕಲ್ಲ, ಅಷ್ಟಿದ್ರೆ ಕೊಡ್ಬೋದು ನಾನು. ಕನಿಷ್ಠ 50 ಆದ್ರೆ ಇರಬೇಕಲ್ಲ, ಅದು ನಾನು ಕೊಡಬೇಕಾದ್ರೆ ಹಾಗೆ. ಆದರೆ ರಾಯರನ್ನು ಹೇಳುವಾಗ ಅವರ ಪೂರ್ವಾಶ್ರಮದಲ್ಲಿ ರಾಯರ ಬಗ್ಗೆ ಹೇಳ್ತಾರೆ. ಚಿಹ್ನೆ ವಸ್ತ್ರೇ ಭಿನ್ನ ಪಾನೀಯ ಪಾತ್ರೆ, ರಾಯರ ಬಗ್ಗೆ ಹೇಳಿದಂತ ಮಾತನ್ನು ರಾಘವೇಂದ್ರ ವಿಜಯದಲ್ಲಿ. ಚಿಹ್ನೆ ವಸ್ತ್ರೇ ಭಿನ್ನ ಪಾನೀಯ ಪಾತ್ರೆ. ಯಾರಾದರೂ ಬ್ರಾಹ್ಮಣರು ನೀವು ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ ಕರೆದ್ರೆ ಊಟಕ್ಕೆ ಹೋಗ್ತಿದ್ರಂತೆ ರಾಯರು. ಹೋಗುವಾಗ ಹಾಗೆ ಚಿಹ್ನೆ ವಸ್ತ್ರೇ, ಅಲ್ಲಲ್ಲಿ ಬಟ್ಟೆ ಹಾಳಾಗಿರ್ತಿತ್ತು, ತೂತು ಬಿದ್ದಿರ್ತಿತ್ತಂತೆ. ಅದನ್ನು ಮುಚ್ಚಿಕೊಳ್ಬೇಕಲ್ಲ, ಮುಚ್ಚಿಕೊಳ್ಳಿಕ್ಕೂ ಸರಿಯಾಗಿ ಬಟ್ಟೆ ಇರಲಿಲ್ಲಂತವ್ರು. ಅದು ಏನಿರುತ್ತೋ ಅದೇ ಬಟ್ಟೆಯನ್ನೇ ಸಣ್ಣ ಸಣ್ಣ ಪಿನ್ನುಗಳನ್ನೆಲ್ಲ ಹಾಕಿ ಜೋಡಿಸಿ ಅದನ್ನು ಕರಗೋದಂತಹ ಭಾಗಗಳನ್ನು ಒತ್ತಿ ಮಾಡಿ ಅದಕ್ಕೆಲ್ಲ ಮಾಡ್ಕೊಂಡು ಹೋಗ್ತಿದ್ರು. ಏನೋ ಕಾಣಿಸ್ತಾರಲ್ಲ ಅಷ್ಟೇ ಅಲ್ಲ, ಹೋಗಿ ಹೋದವ್ರು ಹೋಗಿರ್ತಾರೆ. ಬ್ರಾಹ್ಮಣರು ಕರೆದ್ರೆ ಈಗೇನೋ ನಡೆದು ಹೋಗ್ತದೆ, ಗೋವಿಂದಾಚಾರ ಮಠ ಇರ್ತದೆ, ನಡೆದು ಹೋಗ್ತದೆ, ಎಲ್ಲಿ ಬೇಕಾದ್ರೂ ಬಂದ್ರೆ ಲೋಟ ಗೀಟ ಸಿಕ್ತಿರ್ತದೆ. ಆ ಕಾಲದಲ್ಲಿ ಹಾಗಲ್ಲ. ರಾಯರು ಹೋಗಬೇಕು ಅಂದ್ರೆ ಎಲ್ಲಾರು ಊಟಕ್ಕೆ ಕರೆದ್ರೆ ಬ್ರಾಹ್ಮಣರು ಹೋಗಬೇಕಾದ್ರೆ ಅದಕ್ಕೆ ಏನು ನಮಗೆ ಒಂದು ಲೋಟ ಹಿಡ್ಕೊಂಡು ಹೋಗ್ಬೇಕಿರ್ತದೆ, ಒಂದು ಪಾತ್ರೆ ಹಿಡ್ಕೊಂಡೆ ಹೋಗ್ಬೇಕು. ಅವ್ರಿಗೆ ಪಾತ್ರರು ಅಂತಲೇ ಹೆಸರು. ಆ ಪಾತ್ರೆ ಹಿಡ್ಕೊಂಡು ಹೋಗ್ಬೇಕಲ್ಲ, ಹಿಡ್ಕೊಂಡು ಹೋದ್ರೆ ನೀರು ಕುಡಿಬೇಕು ಅಂತ ಒಂದು ತಂಬಿಗೆ ಇಟ್ಕೊಂಡ್ರೆ ಭಿನ್ನ ಪಾನೀಯ ಪಾತ್ರೆ. ಅವ್ರು ಊಟ ಮಾಡೋದ್ರೊಳಗೆ ನೀವೆಲ್ಲ ಸೋರ್ ಹೋಗಿರ್ತಿತ್ತು ಅಂದ್ರೆ ತೂತಾಗಿರುವಂತ ಪಾತ್ರೆ. ಅಂಥ ಪಾತ್ರೆ ಅವ್ರ ಮನೆಯಲ್ಲಿದ್ದದ್ದು. ಎಂಥ ಬಡತನ ಇರಬೇಕು ಅಂತ ಅರ್ಥ ಮಾಡ್ಕೊಡ್ರಿ. ಇಂಥ ರಾಘವೇಂದ್ರ ಸ್ವಾಮಿಗಳನ್ನು ಹೋಗಿ ಹೋಗಿ ಅಪ್ಪಣಾಚಾರ್ಯ ಹೇಳ್ತಾರೆ, ಶ್ರೀರಾಘವೇಂದ್ರ ಸಕಲ ಪ್ರದಾತ, ಸಕಲ ಪ್ರದಾತ, ಕೇಳಿದ್ದನ್ನೆಲ್ಲ ಕೊಡ್ತೇನೆ ಅಂತ ಹೇಳ್ತಾರಲ್ಲ ರಾಘವೇಂದ್ರ ಸ್ವಾಮಿಗಳನ್ನ. ಹಾಕೊಡ್ಲಿಕ್ಕೆ ಸಾಧ್ಯ ಇವರು ಎಲ್ಲ ಹಾಕೊಡ್ಲಿಕ್ಕೆ, ಇವರೇ ಇಷ್ಟು ಅನುಭವಿಸಿದ್ದಾರೆ ಬಡತನವನ್ನ, ಇವ್ರು ಹಾಕೊಡ್ಲಿಕ್ಕೆ ಸಾಧ್ಯ ಅಂತ ಕೇಳಿದ್ರೆ ಮುಂದಿನ ಶ್ಲೋಕದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಶ್ರೀರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು. ಉತ್ತರ ಸಿಕ್ಕಾಯ್ತು. ಶ್ರೀರಾಘವೇಂದ್ರೋ, ರಾಘವೇಂದ್ರ ಸ್ವಾಮಿಗಳು ಪೂರ್ವಾಶ್ರಮದಲ್ಲಿ ಆಗಿರಬಹುದು, ಆದರೆ ಹರಿಪಾದ ಕಂಜ, ಹರಿಪಾದ ಎನ್ನುವಂತ ಕಮಲದ ಸೇವನೆಯಿಂದಾಗಿ ಲಬ್ಧ ಸಮಸ್ತ ಸಂಪತ್ತು, ಹರಿಪಾದವನ್ನ ಗಟ್ಟಿ ಹಿಡಿದಂತವ್ರು ರಾಯರು. ಹೋಗಿ ದೇವರೇ ನಿನ್ನ ಪಾದ ಬಿಟ್ಟರೆ ನನಗೆ ಯಾವುದೂ ಇಲ್ಲ ಜೀವನದಲ್ಲಿ, ಇದೇ ನನಗೆ ಗತಿ ಅಂತ ಆ ಪಾದವನ್ನು ನಿರಂತರವಾಗಿ ಭಜನೆ ಮಾಡಿ ಅದನ್ನು ಗಟ್ಟಿ ಹಿಡಿದಿದ್ದಾರಂತೆ ರಾಯರು. ಅವರ ಜೀವನದಲ್ಲಿ ಏನು ಸಿಗಲಿಲ್ಲ ಹೇಳಿ, ಲಬ್ಧ ಸಮಸ್ತ ಸಂಪತ್ತು, ಬೇಕಾದಷ್ಟು ಸಂಪತ್ತು ಕೊಟ್ಟಂತೆ ಪರಮಾತ್ಮ. ದೇವರ ಪಾದ ನಂಬಿದವರಿಗೆ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ಅಂತ ಹೇಳ್ತಾರಲ್ಲ, ಭಗವಂತನ ಪಾದ ನಂಬಿದವರಿಗೆ ಯಾವತ್ತೂ ಕೆಳಗಾಗೋದಿಲ್ಲ, ಯಾವತ್ತೂ ಕೆಳಗಾಗೋದಿಲ್ಲ. ಆದ್ರಿಂದ ಅವರ ಪಾದ ನಂಬಿದಂತ ರಾಘವೇಂದ್ರ ಸ್ವಾಮಿಗಳಿಗೆ ಸಮಸ್ತ ಸಂಪತ್ತು ಬೇಕಾದಷ್ಟು ಬಂದಂತೆ. ಆದ್ರಿಂದ ಯಾರ್ಯಾರು ಏನೇನು ಕೇಳ್ತಾರೋ ಅವರಿಗೆಲ್ಲ ಶ್ರೀರಾಘವೇಂದ್ರ ಸಕಲ ಪ್ರದಾತ, ಕೇಳಿದ್ದನ್ನೆಲ್ಲ ಕೊಟ್ಟಂತೆ ರಾಘವೇಂದ್ರ ಸ್ವಾಮಿ. ಹೀಗೆ ದೇವಸ್ವಭಾವೋ ದಿವಿಜದ್ರಮೋಯಂ ದಿವಿಜದ್ರೋಮೋಯಂ. ದೇವಸ್ವಭಾವ, ರಾಘವೇಂದ್ರ ಸ್ವಾಮಿಗಳ ಸ್ವಭಾವ ಎಂತಾದ್ದು ಅಂತ ಹೇಳಿದ್ರೆ ದೇವಸ್ವಭಾವ. ಯಾಕೆಂದ್ರೆ ಅವರು ದೇವತೆಗಳು. ಮೊದಲು ಬ್ರಹ್ಮದೇವರು ಪೂಜೆ ಮಾಡ್ತಾ ಇದ್ದಾಗ ಅದಕ್ಕೆ ಕೂತರಲಿಕ್ಕೆ ಅಂತ ಹೋಗ್ತಾ ಇದ್ದರು. ಶಂಕುಕರ್ಣ ಅಂತ ಅವರ ಹೆಸರು. ಶಂಕುಕರ್ಣ ಅವರೇ ರಾಘವೇಂದ್ರ ಸ್ವಾಮಿ. ಆದ್ರಿಂದ ಆ ದೇವತೆಗಳ ಸ್ವಭಾವವುಳ್ಳವರಿವರು. ದೇವಸ್ವಭಾವೋ ದಿವಿಜದ್ರಮೋ ದಿವಿಜದ್ರುಮೋಯಂ. ದಿವಿಜದ್ರುಮ, ದಿವಿಜದ್ರುಮ ಅಂದ್ರೆ ಸ್ವರ್ಗಲೋಕದಲ್ಲಿರುವಂತಹ ಕಲ್ಪವೃಕ್ಷ. ಆ ಕಲ್ಪವೃಕ್ಷದಂತೆ ಇಲ್ಲೂ ಇರುವಂಥವರು ಇವರು ಅಂತ ಹೇಳ್ತಾರೆ. ಕಲ್ಪವೃಕ್ಷ ಇವರು ರಾಘವೇಂದ್ರ ಸ್ವಾಮಿಗಳು. ಆಮೇಲೆ ಇಷ್ಟಪ್ರದೋ ಮೇ ಸತತಂ ಸಭೂಯಾತ್. ಇಷ್ಟಪ್ರದೋ ಮೇ ಸತತಂ ಸಭೂಯಾತ್. ಇಷ್ಟಪ್ರದ, ನಾವು ಏನು ಕೇಳುತ್ತೇವೋ ಅದನ್ನು ಕೊಡುವಂಥವರಾಗಲಿ ರಾಘವೇಂದ್ರ ಸ್ವಾಮಿಗಳು ಅಂತ ಅವರನ್ನು ಪ್ರಾರ್ಥನೆ ಮಾಡ್ತಾರೆ. ಇದು ಈ ಶ್ಲೋಕ, ಇದಕ್ಕೂ ಒಂದು ಫಲ ಇದೆ. ಇಷ್ಟ ಸಿದ್ಧಿಯನ್ನು ಕೊಡುವಂಥ ಇಷ್ಟಸಿದ್ಧಿ. ನಾವು ಏನು ಇಷ್ಟಪಡ್ತೀವೋ ಅದು ಸಿದ್ಧಿಸ್ತದೆ. ನಾವು ಪುರಸ್ಕರಣೆ ಕ್ರಮದಲ್ಲಿ ಮಾಡಬೇಕು. ನಾವು ಇಷ್ಟಪಟ್ಟದ್ದನ್ನೆಲ್ಲ ಕೊಡುವಂಥ ಈ ಶ್ಲೋಕ ನಿರಂತರ ಪಾರಾಯಣ ಮಾಡ್ತಿದ್ರೆ ಸರ್ ಕೇಳಿದ್ದನ್ನು ಕೊಡುತ್ತೆ ರಾಘವೇಂದ್ರ ಸ್ವಾಮಿಗಳು ಹಾಗೆ ಮಾಡ್ತಾರೆ. ಆಮೇಲೆ ಮುಂದೆ ಹೇಳ್ತಿದ್ದಾರೆ ರಾಯನಿನ್ಯಂತರು. ಭವ್ಯ ಸ್ವರೂಪೋ ಭವ ದುಃಖ ತೂಲ ಸಂಗಾಗ್ನಿಚರ್ಯ ಸುಖ ಧೈರ್ಯಶಾಲಿ ಸಮಸ್ತ ದುಷ್ಟ ಗ್ರಹ ನಿಗ್ರಹೇಶೋ ದುರತ್ಯಯೋಪಪ್ಲವ ಸಿಂಧು ಸೇತು. ಭವ್ಯ ಸ್ವರೂಪ, ಇವರ ಸ್ವರೂಪ ಎಂತಾದ್ದು ಅಂದ್ರೆ ಭವ್ಯ ಸ್ವರೂಪ. ಭವ್ಯ ಸ್ವರೂಪ ಅನ್ನೋ ಶಬ್ದಕ್ಕೆ ಅರ್ಥ ಹೇಗೆ ಅಂದ್ರೆ, ಯಾರಾದರೂ ಬೆಳಗಿನ ಜಾವದಲ್ಲಿ ಎದ್ದು ಒಂದು ಸರ್ತಿ ರಾಯರ ದರ್ಶನ ಮಾಡಿಬಿಟ್ರು ಅಂದರೆ
ಇಡೀ ದಿನಪೂರ್ತಿ ಮಂಗಳಮಯವಾಗಿರ್ತದಂತೆ ಅವರ ಜೀವನ, ದಿನಪೂರ್ತಿ ಮಂಗಳ. ಆದ್ರಿಂದ ಭವ್ಯ ಸ್ವರೂಪ ಅಂತ. ಯಾರನ್ನ ಭವ್ಯ ಸ್ವರೂಪ ಅಂತ ಕರೀಬೇಕು ಅಂದ್ರೆ, ಭವ್ಯ ಸ್ವರೂಪ ಅಂದ್ರೆ ಬರೀ ಮೈ ಮೇಲೆ ಅಲಂಕಾರ ಮಾಡ್ಕೊಂಡಿರ್ತಾರಲ್ಲ, ಒಡವೆ ವಜ್ರ ಗಿಜ್ರ ಹಾಕೊಂಡಿರ್ತಾರೆ, ಅವರನ್ನು ನೋಡಿ ಭವ್ಯ ಸ್ವರೂಪ ಅಂತ ಕರೆಯೋದಲ್ಲ. ಯಾರನ್ನ ನೋಡಿದ್ರೆ, ಯಾವ ಅಲಂಕಾರವೂ ಇಲ್ಲದೆ ಇರುವಂತಹ ವ್ಯಕ್ತಿಯನ್ನು ಕೂಡ ಒಂದು ಸರ್ತಿ ನೋಡಿರುವಂತಾದರೆ ಅವರ ಜೀವನವೇ ಮಂಗಳಾಗಬಹುದು. ಹಾಗೆ ರಾಘವೇಂದ್ರ ಸ್ವಾಮಿಗಳನ್ನ ಬೆಳಗಿನ ಜಾವದಲ್ಲಿ ಎದ್ದು ಒಂದು ಸತ್ಯ ಅವರ ವೃಂದಾವನ ದರ್ಶನ ಮಾಡಿಬಿಟ್ಟಿರುವಂತಾದರೆ ಮುಗಿತು, ಅವರ ಜೀವನವೆಲ್ಲ ಮಂಗಳ ಮಾಡಿಬಿಡ್ತಾರೆ ರಾಯರು. ಆದ್ರಿಂದ ಅವರನ್ನ ಭವ್ಯ ಸ್ವರೂಪರು ಅಂತ ಕರೀತಾರೆ. ಭವ್ಯ ಸ್ವರೂಪ ಅಷ್ಟೇ ಅಲ್ಲ, ಅವರ ವೃಂದಾವನ ದರ್ಶನ ಆದದ್ದರಿಂದ ಏನಾಗುತ್ತೆ, ಭವ ದುಃಖ ತೂಲ ಸಂಗಾಗ್ನಿಚರ್ಯ, ಯಾವುದು ಹತ್ತಿರಕ್ಕೆ ಬರೋದಿಲ್ಲ. ಅಗ್ನಿ, ಈ ಅಗ್ನಿ ಇರ್ತದೆ, ಬೆಂಕಿ ದಗದಾಗ ಉಳಿತಾ ಇತ್ತು ಅಂದ್ರೆ ಯಾರಾದ್ರೂ ಹತ್ರಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ, ದೂರದಿಂದ ಏನಾದ್ರೂ ಮಾಡಬೇಕು ಅಂತಾರೆ, ಯಾರು ಹತ್ರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಗ್ನಿಯ ಹತ್ತಿರದಲ್ಲಿ ಅಕಸ್ಮಾತ್ ಏನಾದರೂ ಕೂಡ ಒಂದು ಕಿಡಿ, ಏನು ಜಾಸ್ತಿ ಬೇಕಾಗಿಲ್ಲ ಬೆಂಕಿ, ಒಂದು ಸಣ್ಣ ಕಿಡಿ ಎಲ್ಲಾದ್ರೂ ಹತ್ತಿ ಇದ್ರೆ ಆ ಹತ್ತಿ ಮೇಲೆ ಒಂದು ಸಣ್ಣ ಕಿಡಿ ಬಿತ್ತು ಅಂತಾದ್ರೆ ಆ ಕಿಡಿಯೇ ಸಮಗ್ರ ಹತ್ತಿಯನ್ನು ಕ್ಷಣ ಮಾತ್ರದಲ್ಲಿ ಭಸ್ಮ ಮಾಡಿಬಿಡುತ್ತೆ. ಹಾಗೆ ರಾಘವೇಂದ್ರ ಸ್ವಾಮಿಗಳ ದರ್ಶನದಿಂದಾಗಿ ನಮ್ಮ ಸಂಸಾರ ಎನ್ನುವಂತ ಏನು ಸಂಸಾರದಲ್ಲಿರುವ ದುಃಖ, ಆ ದುಃಖ ಎನ್ನುವಂತ ಏನು ಹತ್ತಿ ಇದೆ, ಆ ಹತ್ತಿಯನ್ನ ರಾಯರು ಅವರ ದರ್ಶನ ಮಾಡಿದರೆ ಸಾಕು, ದರ್ಶನ ಮಾತ್ರದಿಂದಲೇನೆ ಆ ಹತ್ತಿಯನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಸುಟ್ಟಾಗಿ ಬಿಡ್ತಾರಂತೆ ರಾಯರು. ನಮಗೆ ದುಃಖವೇ ಇಲ್ಲ ಅಂತ ಮಾಡ್ತಾರೆ. ಭವ ದುಃಖ ತೂಲ ಸಂಗಾಗ್ನಿಚರ್ಯ, ಅಷ್ಟೇ ಅಲ್ಲ ಸುಖ ಧೈರ್ಯಶಾಲಿ, ರಾಯರು ಸುಖ ಧೈರ್ಯಶಾಲಿ. ಸುಖ ಒಳ್ಳೆ ಸುಖಮಯಿಗಳು, ಸುಖಮಯಿಗಳು ಅಂದ್ರೆ ಸನ್ಯಾಸಿಗಳಿಗೆ ಸುಖ ಅಂತ ಅನಿಸ್ತದೆ. ಸುಖ ಅನ್ನೋ ಶಬ್ದಕ್ಕೆ ಹಾಗರ್ಥ. ಸುಖ ಅಂದ್ರೆ ಆನಂದ ಅಂತ ತಿಳ್ಕೊಳ್ತೀವಲ್ಲ, ಸಾಂಸಾರಿಕ ಸುಖ, ಆ ಸುಖ ಅಲ್ಲ. ಮತ್ತೇನು ಅಂತ ಹೇಳಿದ್ರೆ, ಸುಖ ಅಂತ ಹೇಳಿದ್ರೆ ಸು ಅಂದ್ರೆ ಶುದ್ಧವಾಗಿರುವಂತಹ, ಖ ಅಂದ್ರೆ ಇಂದ್ರಿಯ ಅಂತ ಅರ್ಥ. ಖ ಶಬ್ದಕ್ಕೆ ಇಂದ್ರಿಯ ಅಂತ ಅರ್ಥ ಇದೆ. ಹಾಗಾಗಿ ಇವರ ಇಂದ್ರಿಯ ಎನ್ನುವಂತಹದ್ದು ಯಾವಾಗಲೂ ಶುದ್ಧವಾಗಿತ್ತು ಅಂತ ಅರ್ಥ. ಸುಖ ಅಂತ ಹೇಳಿದ್ರೆ ಅವ್ರ ಇಂದ್ರಿಯ ಪರಮಶುದ್ಧವಾಗಿತ್ತು, ಯಾವತ್ತೂ ಕೂಡ ವಿಷಯ ಪದಾರ್ಥಗಳ ಕಡೆ ಹೋಗ್ತಿರ್ಲಿಲ್ಲ. ಕಣ್ಣಿಂದ ನೋಡಬಾರ್ದನ್ನ ನೋಡೋದು, ಕೇಳಬಾರ್ದನ್ನ ಕೇಳೋದು, ಇದು ಯಾವುದೂ ಇಲ್ಲ ಅವರಿಗೆ. ಯಾವಾಗಲೂ ಭಗವಂತನ ಪಾದಾರವಿಂದ ಬಿಟ್ರೆ ಮತ್ಯಾವುದು ಇಲ್ಲ. ಹರಿಪಾದಕಂದ ನಿಷೇವಣ ಅವರಿಗೆ, ಹರಿಪಾದಕಂದ ನಿಷೇವಣ ಇದೇ ಅವರ ಜೀವನ. ಅದರಿಂದ ಇದು ಬಿಟ್ಟು ಬೇರೆ ಮಾಡ್ತಿರ್ಲಿಲ್ಲಂತೆ ರಾಘವೇಂದ್ರ ಸ್ವಾಮಿ. ಧೈರ್ಯಶಾಲಿ, ಧೈರ್ಯಶಾಲಿ ಅಂದ್ರೆ ಏನು ಶತ್ರುಗಳ ಜೊತೆ ಹೋರಾಡ್ತಿದ್ರು ಅಂತಲ್ಲ. ಏನು ಅಂತ ಹೇಳಿದ್ರೆ ಧೈರ್ಯಶಾಲಿ ಅಂತ ಹೇಳಿದ್ರೆ, ಮನಸ್ಸಿಗೆ ವಿಕಾರವಾಗುವ ವಸ್ತುಗಳು ಎದರಲ್ಲಿ ಇದ್ದರೂ ಕೂಡ ಯಾರು ವಿಕಾರಕ್ಕೆ ಒಳಗಾಗುವುದಿಲ್ಲವೋ ಅಂಥವನನ್ನ ಧೈರ್ಯ ಅಂತ ಕರೀತಾರಂತೆ, ಧೈರ್ಯಶಾಲಿ ಅಂತ ಕರೀತಾರೆ. ಇವನನ್ನ ಧೀರ ಅಂತ ಕರೀತಾರೆ. ಆ ಧೀರ ಯಾರು ಈ ಧೀರತೆ ಇರ್ತದೋ ಅವನನ್ನು ಧೈರ್ಯಶಾಲಿ ಅಂತ ಹೇಳೋದು. ಹಾಗಾಗಿ ಯಾವ ವಿಕಾರಗಳನ್ನ ಮಾಡಲಿಕ್ಕೆ ಓದ್ತಿರ್ತೀವಿ, ಏನೋ ಪುಸ್ತಕ ಹಿಡಿದಿರ್ತೀವಿ, ಪುಸ್ತಕ ಹಿಡ್ಕೊಂಡು ಓದಬೇಕು ಅನ್ನುವಾಗ ಅಲ್ಲೆಲ್ಲೋ ಟಿವಿ ಸೌಂಡ್ ಕೇಳ್ತದೆ, ಆ ಸೌಂಡ್ ಕೇಳಿದ್ರೆ ತಡ ಪುಸ್ತಕ ಮುಚ್ಚಿದ್ರೇನೋ ಹೋದ್ರೇನು ಮುಗಿದೋಯ್ತದೆ, ಹೀಗಾಗಿರ್ತದೆ. ಆದ್ರೆ ಹಾಗಾಗಬಾರದು. ಇಂಥದ್ದು ರಾಘವೇಂದ್ರ ಸ್ವಾಮಿಗಳು ಮನಸ್ಸಿಗೆ ವಿಕಾರ ಮಾಡುವ ವಸ್ತುಗಳು ಹತ್ರದಲ್ಲಿದ್ದರೂ ಕೂಡ ಅದು ಯಾವುದೂ ಕೂಡ ವಿಕಾರವನ್ನೇ ಮಾಡ್ತಿರ್ಲಿಲ್ಲಂತೆ. ಇಂಥ ಶಕ್ತಿ ರಾಘವೇಂದ್ರ ಸ್ವಾಮಿಗಳಿಗಿತ್ತು. ಆದ್ರಿಂದ ಸುಖ ಧೈರ್ಯಶಾಲಿ ಅಷ್ಟೇ ಅಲ್ಲ, ಸಮಸ್ತ ದುಷ್ಟಗ್ರಹ ನಿಗ್ರಹೇಶೋ ದುರತ್ಯಯೋಪಪ್ಲವ ಸಿಂಧು ಸೇತು. ಸಮಸ್ತ ದುಷ್ಟಗ್ರಹ ನಿಗ್ರಹೇಶ, ಸಮಸ್ತ ದುಷ್ಟಗ್ರಹ ನಿಗ್ರಹ. ಇವರನ್ನ ನಂಬಿದವರಿಗೆ ಯಾವ ಗ್ರಹಗಳ ಭಯವೂ ಇಲ್ಲ. ಸಮಸ್ತ ದುಷ್ಟಗ್ರಹಗಳು ಏನಿದ್ದಾವೋ ಆ ದುಷ್ಟಗ್ರಹಗಳು ಯಾವುದು ಹತ್ತಿರಕ್ಕೆ ಬರೋದಿಲ್ಲ. ಇಲ್ಲ, ಗ್ರಹಗಳು ಇವರಿಗಿಂತಲೂ ಕೂಡ ಕಕ್ಷೆಯಲ್ಲಿ ಮೇಲೆ ಬರ್ತಾರೆ. ಅವುಗಳು ಹೇಗೆ ಇವರಿಗೆ ಆ ಶಕ್ತಿ ಎಲ್ಲಿಂದ ಬಂತು ಅಂದ್ರೆ, ಇವರಲ್ಲಿ ವಿಶೇಷವಾಗಿ ವಾಯುದೇವರ ಆವೇಶ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ರಾಯರು ಅಂದ್ರೆ ಬೇರೆ ಯಾರು ಅಲ್ಲ, ಪ್ರಹ್ಲಾದರಾಜರೇ ರಾಯ. ಪ್ರಹ್ಲಾದರಾಜರನ್ನ ಮಧ್ವಾಚಾರ್ಯ ಹೇಳಬೇಕಾದರೆ ಬೇರೆ ದೇವತೆಗಳನ್ನೆಲ್ಲ ಪರಿಚಯ ಮಾಡ್ತಾರೆ. ಬೇರೆ ದೇವತೆಗಳ ಪರಿಚಯ ಮಾಡಿ ಪ್ರಹ್ಲಾದರಾಜರ ಪರಿಚಯ ಮಾಡುವಾಗ ಮಧ್ವಾಚಾರ್ಯರ ಮಾತು ನಿರ್ಣಯ ಗ್ರಂಥದಲ್ಲಿ ಏನು ಅಂದ್ರೆ, ಪ್ರಹ್ಲಾದವು ನಿತ್ಯ ಭಕ್ತಿಮಾನ್ ಅಂತ ಹೇಳ್ತಾರೆ. ಪ್ರಹ್ಲಾದ ಎಲ್ಲರೂ ಕೂಡ ಬೇರೆ ಭಕ್ತರಾಗಬೇಕು
ಚಿನ್ನ ಭಕ್ತ ಸುರಾಸ್ತ್ರವೇ, ಸುರಾಸ್ತ್ರವೇ ಚಿನ್ನ ಭಕ್ತ ಅಂದ್ರೆ ಆಗಾಗ ಸ್ವಲ್ಪ ವೇರಿಯೇಷನ್ ಇರುತ್ತೆ ಅಂತ ಅರ್ಥ. ಭಕ್ತರು ದೇವತೆಗಳಲ್ಲಾಗಬೇಕಾದ್ರೆ ಆಗಾಗ ಹರಿಯನ್ನು ಹರಿಯೋದು, ನಾನು ಯಾವಾಗಲಿಂದ ಉತ್ತಮ ಅಂತ ಅನಿಸೋದು ಇಂಥದ್ದೆಲ್ಲ ಆಗ್ತಿರ್ತದಂತೆ. ಆದರೆ ಪ್ರಹ್ಲಾದರಾಜರ ಜೀವನದಲ್ಲಿ ಒಂದು ದಿವಸ ಅಂತ ಆಗಲಿಲ್ಲ. ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ಅಂತ ಹೇಳ್ತಾರೆ. ಆದ್ರಿಂದ ಈ ಯಾಕ ನಿತ್ಯ ಭಕ್ತಿ ಅಂತ ಹೇಳಿದ್ರೆ ಇವರಲ್ಲಿ ವಿಶೇಷವಾಗಿ ವಾಯುದೇವರ ಆವೇಶ ಇತ್ತು. ವಾಯುದೇವರ ಆವೇಶ, ಆ ವಾಯುದೇವರ ಆವೇಶ ಇದ್ದದ್ದರಿಂದಾಗಿ ವಾಯುದೇವರ ಶಕ್ತಿಯಿಂದ ಎಲ್ಲಾ ಗ್ರಹಗಳನ್ನು ನಿಗ್ರಹ ಮಾಡುವ ಶಕ್ತಿ ಇವರಿಗೆ ಇತ್ತಂತೆ. ಅದಕ್ಕೆ ಹೇಳ್ತಾರೆ ಸಮಸ್ತ ದುಷ್ಟ ಗ್ರಹ ನಿಗ್ರಹೇಶೋ, ಎಲ್ಲಾ ಗ್ರಹಗಳನ್ನು ನಿಗ್ರಹ ಮಾಡುವ ಶಕ್ತಿ ಇವರಿಗಿದೆ. ಅದರಿಂದ ಇವರ ಪಾದ ನಂಬಿ ಯಾವ ದುಷ್ಟ ಗ್ರಹಗಳು ನಿಮ್ಮ ಜಾತಕದಲ್ಲಿ ಏನಾದರೂ ದೋಷ ಇದ್ರೂ ಕೂಡ ಆ ಗ್ರಹಗಳನ್ನು ಅದಲು ಬದಲು ಮಾಡಿ ನಿಮ್ಮ ಜಾತಕವನ್ನು ಸರಿ ಮಾಡುವ ಶಕ್ತಿ ರಾಘವೇಂದ್ರ ಸ್ವಾಮಿಗಳಿಗಿದೆ. ಅಂತಹ ಶಕ್ತಿ. ದುರತ್ಯಯೋಪಪ್ಲವ ಸಿಂಧು ಸೇತು, ಇದು ದುರತ್ಯಯ. ನಮ್ಮ ಈ ಸಂಸಾರವೆಂಬ ಸಮುದ್ರ ಸಾಮಾನ್ಯ ಸಮುದ್ರ ನೋಡಿದ್ರೇನೆ ಒಂದ್ಸರ್ತಿ ಇದು ದಾಟ್ಲಿಕ್ಕಾಗಲ್ಲ ಅಂತ ಅನಿಸುತ್ತೆ. ಆದರೆ ನಮ್ಮ ಸಂಸಾರ ಸಮುದ್ರ ಒಂದು ದಿನದ ದೇವರು ಎಷ್ಟು ಆಯುಷ್ಯ ಇಟ್ಟ ಅನ್ನೋದೇನೋ ಗೊತ್ತಿಲ್ಲ ನಮ್ಗೆ. ಈ ಸಮುದ್ರದಲ್ಲಂತೂ ಮುಳುಗುತ್ತಾನೆ ಇರಬೇಕು, ಮುಳುಗುತ್ತಾನೆ ಇರಬೇಕು. ಮುಳುಗಿದಾಗಲೆಲ್ಲ ನೀರು ಕುಡಿಬೇಕು, ಅಯ್ಯೋ ನೀರು ಕುಡಿದೆ ಅಂತ ಒದ್ದಾಡಬೇಕು. ಇದೇ ನಮ್ಮ ಸಮಸ್ಯೆ. ಆದರೆ ಇಷ್ಟನ್ನೆಲ್ಲ ಮಾಡ್ತಿದ್ದೀರಿ, ರಾಯರ ಪಾದ ಹಿಡಿಯಿರಿ ಅಂತ ಹೇಳ್ತಾರೆ ಅಪಣಾಚಾರ್ಯ. ರಾಯರ ಪಾದ ಹಿಡಿಯಿರಿ. ರಾಯರ ಪಾದ ಹಿಡಿದ್ರಿ ಅಂದ್ರೆ ನಮಗೆ ಈ ಸಂಸಾರ ಸಮುದ್ರ ಇದೆಯಲ್ವಾ, ಬೇರೆ ಕಡೆಯಲ್ಲೇನೋ ಗೊತ್ತಿಲ್ಲ. ಆದರೆ ಈ ಸಂಸಾರದ ಸಮುದ್ರದಲ್ಲಿ ನಾವು ಮುಳುಗ್ತಾ ಇದ್ದೇವೆ. ರಾಘವೇಂದ್ರ ಸ್ವಾಮಿಗಳು ಅವರ ಪಾದ ಎನ್ನುವಂತ ಒಂದು ತೆಪ್ಪವನ್ನು ಹಿಡ್ಕೊಂಡು ಬಂದಿದ್ದಾರಂತೆ. ಈ ಸಮುದ್ರದಿಂದ ನಿಮ್ಮನ್ನು ದಾಟಿಸ್ತೀನಿ ಎಂದು ಬಂದಿದ್ದಾರೆ. ನೀವು ಪಾದ ಹಿಡ್ಕೊಂಡು ಇದನ್ನು ದಾಟಿಕೊಂಡು ಹೋದ್ರು ಅಂತ ಹೇಳ್ತಾರೆ. ದುರತ್ಯಯೋಪಪ್ಲವ ಸಿಂಧು ಸೇತು, ಅದಕ್ಕೆ ಸೇತುವೆಯಾಗಿ ನಿಂತವರು, ತೆಪ್ಪವನ್ನು ಹಿಡ್ಕೊಂಡು ಬಂದವರು ರಾಘವೇಂದ್ರ ಸ್ವಾಮಿಗಳು. ಇಂಥ ಮಹಾತ್ಮರನ್ನ ಈ ಶ್ಲೋಕದಿಂದ ನಿರಂತರ ಅವರ ಪ್ರಾರ್ಥನೆಯನ್ನ ಮಾಡಿದರು ಅಂತಾದರೆ ಇದರಿಂದ ಜೀವನದಲ್ಲಿ ಏನಾದರೂ ಕೂಡ ದುಃಖಗಳು ಅಂತ ಬಂದಿದ್ರೆ ಅದನ್ನೆಲ್ಲ ಪರಿಹಾರ ಮಾಡುತ್ತೆ ಈ ಶ್ಲೋಕ ಅಂತ ಹೇಳ್ತಾರೆ. ಹೀಗೆ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯನ್ನೆಲ್ಲ ವರ್ಣನೆ ಮಾಡುವಂತ ಅವರ ಸ್ತೋತ್ರ ದಿವ್ಯವಾದದ್ದು. ಇನ್ನು 2 ದಿನದಲ್ಲಿ ಮತ್ತೆ ಉಳಿದಂತ ಏನು ಸ್ತೋತ್ರದ ಚಿಂತನೆ ಇದೆ ಅದನ್ನು ಮತ್ತೆ ನಾಳೆ ನಾಡಿದ್ದು ಅವರ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣ ಅರ್ಪಣಮಸ್ತು.